ಹಾಯ್ ಫ್ರೆಂಡ್ಸ್, ಕನ್ನಡದಿಂದ ಇಂಗ್ಲಿಷ್ ಅನ್ನು ಕಲಿಯೋಣ. ಫ್ರೆಂಡ್ಸ್, ಈ ಒಂದು ವಿಡಿಯೋದಲ್ಲಿ ನಾನು ನಮ್ಮ ಮಾರ್ನಿಂಗ್ ರೂಟೀನ್, ಬೆಳಗಿನ ದಿನಚರಿಯಲ್ಲಿ ಎಸ್ಪೆಷಲಿ ಮಗು ಜೊತೆ ಯಾವ ಥರ ಇಂಗ್ಲಿಷ್ನಲ್ಲಿ ಮಾತಾಡೋದು ಅಂತ ಹೇಳಿ ತುಂಬ ನ್ಯಾಚುರಲ್ ಆಗಿ ಇಂಟ್ರೆಸ್ಟಿಂಗ್ ಆಗಿ ಈ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಟ್ಟಿದ್ದೀನಿ. ಹಾಗಿದ್ರೆ ಒಂದು ಲೈಕ್ ಮಾಡಿ ಪ್ಲೀಸ್, ಬೇಗ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಅನಿಸಿಕೆ ಮತ್ತು ಅಭಿಪ್ರಾಯಗಳನ್ನು ಕಮೆಂಟ್ ಮುಖಾಂತರ ನಮಗೆ ತಿಳಿಸಿ. ಸೊ ನಾವು ನಮ್ಮ ಮಾರ್ನಿಂಗ್ ರೂಟೀನ್ನ ಸ್ಟಾರ್ಟ್ ಮಾಡೋದು ಮಗುನ ಏಳ್ಸೋದ್ರ ಮುಖಾಂತರ. ಸೊ ನಾನಿವಾಗ ಅಲ್ಲಿಂದಾನೆ ಸ್ಟಾರ್ಟ್ ಮಾಡ್ತೀನಿ. ಸೊ ಲೆಟ್ ಗೆಟ್ ಸ್ಟಾರ್ಟ್ ಅ ವಿಡಿಯೋ. ಮಗು ಎದ್ದೇಳು, ಮೈ ಡಿಯರ್ ಸನ್ ವೇಕ್ ಅಪ್. ಇಲ್ಲಿ ನೀವು ಹುಡುಗ ಆಗಿದ್ರೆ ಸನ್ ಅಂತ ಬಳಸಬೇಕು, ಹುಡುಗಿ ಆಗಿದ್ರೆ ಡಾಟರ್ ಅಂತ ಬಳಸಬೇಕು. ಮೈ ಡಿಯರ್ ಸನ್ ವೇಕ್ ಅಪ್. ಕೆಲವೊಂದು ಮಕ್ಕಳು ಬೇಗ ಹೇಳೋ ಅಭ್ಯಾಸ ಇರೋದಿಲ್ಲ. ಅಂಥ ಮಕ್ಕಳಿಗೆ ಆಲ್ಮೋಸ್ಟ್ ಎಲ್ಲ ತಾಯಂದ್ರು ಈ ಥರ ಹೇಳೋದುಂಟು. ಗಂಟೆ 7 ಆಯಿತು, ಇನ್ನು ಹಾಸಿಗೆಯಲ್ಲೇ ಇದ್ದೀಯಾ. ಇಟ್ಸ್ 7 o'clock, ಸ್ಟಿಲ್ ಯು ಆರ್ ಇನ್ ಬೆಡ್. ಇಟ್ಸ್ 7 o'clock, ಸ್ಟಿಲ್ ಯು ಆರ್ ಇನ್ ಬೆಡ್. ಏಳು, ಎದ್ದೇಳು, ವೇಕ್ ಅಪ್ ವೇಕ್ ಅಪ್. ಎಲ್ಲ ಮಕ್ಕಳಿಗೂ ಬೇಗ ಹೇಳೋದಕ್ಕೆ ಇಷ್ಟ ಇರಲ್ಲ ಅಲ್ವಾ? ಸೊ ಅವಾಗ ಅವ್ರೇನು ರಿಪ್ಲೈ ಮಾಡ್ತಾರೆ, ಅಮ್ಮ ಇನ್ನೊಂದು ಸ್ವಲ್ಪ ಮಲಗ್ತೀನಿ. ಮಾಮ್ ಐ ವಾಂಟ್ ಸ್ಲೀಪ್ ಲಿಟ್ಲ್ ಮೋರ್. ಮಾಮ್ ಐ ವಾಂಟ್ ಸ್ಲೀಪ್ ಲಿಟ್ಲ್ ಮೋರ್. ಬೇಡ, ನಿಮ್ಮಪ್ಪ ಇವಾಗ ವಾಕಿಂಗ್ ಮುಗಿಸ್ಕೊಂಡು ಬಂದ ಮೇಲೆ ಬೈತಾರೆ ನೋಡು. ನೋ ಪಪ್ಪ ವಿಲ್ ಬಿ ಸ್ಕಾಲ್ಡ್ ಯು ವೆನ್ ಹಿ ಕಮ್ಸ್ ಆಫ್ಟರ್ ಹೀಸ್ ವಾಕಿಂಗ್. ಸೊ ಪಪ್ಪ ಬಂದು ಬೈತಾರೆ ಅಂದಿದ ತಕ್ಷಣ ಅವನಿಗೆ ಭಯ ಆಗುತ್ತೆ. ಸೊ ಆಮೇಲೆ ಅವ್ರೇನು ಹೇಳ್ತಾರೆ, ಆಯ್ತು ಅಮ್ಮ ನಾನು ಎದ್ದು ಬಿಟ್ಟೆ. ಓಕೆ ಮಾಮ್, ಐ ವೋಕ್ ಅಪ್ ಆಲ್ರೆಡಿ. ಒಳ್ಳೆ ಹುಡುಗ, ಗುಡ್ ಬಾಯ್. ಹೀಗೆ ರೂಢಿ ಮಾಡ್ಕೊ, ನಾನು ಎಬ್ಸೋಕು ಮುಂಚೆನೆ ಹೇಳು. ಕೀಪ್ ಇಟ್ ಅಪ್ ಬಿಫೋರ್ ಐ ಟೆಲ್ ಯು ಟು ವೇಕ್ ಅಪ್ ಯು. ಕೀಪ್ ಇಟ್ ಅಪ್ ಬಿಫೋರ್ ಐ ಟೆಲ್ ಯು ಟು ವೇಕ್ ಅಪ್ ಯು. ಸರಿ ಕಣಮ್ಮ. ಓಕೆ ಮಾಮ್. ಆಯಿತು, ಇವಾಗ ಮೊದಲು ಬಚ್ಚಲ್ ಮನೆಗೆ ಹೋಗಿ ಹಲ್ಲುಜ್ಜಿ ಮುಖ ತೊಳ್ಕೊಂಡು ಬಾ. ಹಾಂ, ಲೆಟ್ಸ್ ಗೋ ಬಾತ್ರೂಮ್ ಟು ಬ್ರಷ್ ಯುವರ್ ಟೀತ್ ಆ್ಯಂಡ್ ವಾಶ್ ಯುವರ್ ಫೇಸ್. ಮಗ ಹೋಗ್ತಾನೆ, ಮುಖ ತೊಳ್ಕೊಂಡು ಫ್ರೆಶ್ ಆಗಿ ಬರ್ತಾನೆ. ಅಲ್ಲಿಂದನೇ ಬಾತ್ರೂಮಿಂದನೇ ಕೂಗ್ತಾನೆ, ಅಮ್ಮ ಮುಖ ಒರೆಸೋ ವಸ್ತ್ರ ಎಲ್ಲಿಟ್ಟಿದ್ದೀಯಾ? ವೇರ್ ಇಸ್ ದ ಟವೆಲ್? ವೇರ್ ಡಿಡ್ ಯು ಕೀಪ್ ದ ಟವೆಲ್? ಅಮ್ಮ ಹೇಳ್ತಾಳೆ ಅವಾಗ, ಅಲ್ವೋ ನೀನೇನು ಹೊಸದಾಗಿ ಬಂದ ಅತಿಥಿನಾ? ಹೊಸ ಅತಿಥಿ ಥರ ಆಡ್ತೀಯಲ್ಲ. ಹೇ, ಆರ್ ಯು ಅ ನ್ಯೂ ಗೆಸ್ಟ್? ಯು ಆರ್ ಆ್ಯಕ್ಟಿಂಗ್ ಲೈಕ್ ಅ ನ್ಯೂ ಗೆಸ್ಟ್. ಅಲ್ಲೇ ಕಪಾಟಿನಲ್ಲಿ ತೊಳೆದು ಮಡಚಿ ಇಟ್ಟಿದ್ದೀನಿ ನೋಡು. ಲುಕ್ ದೇರ್, ವಾಶ್ಡ್ ಆ್ಯಂಡ್ ಫೋಲ್ಡೆಡ್ ದ ಟವಲ್ ಕೆಪ್ಟ್ ಓನ್ಲಿ ಇನ್ ದ ವಾರ್ಡ್ರೋಬ್ ಅಂತ ತಾಯಿ ಹೇಳ್ತಾಳೆ. ಅಮ್ಮ ನನಗೆ ಅದು ಸಿಕ್ತಿಲ್ಲ ಅಂತ ಪುನಃ ಮಗು ಕೇಳ್ತಾನೆ. ಮಾಮ್ ಐ ಕಾಂಟ್ ಸಿ ಇಟ್. ಮಾಮ್ ಐ ಕಾಂಟ್ ಸಿ ಇಟ್. ಹೋಗೋ, ನೀನೇ ಇನ್ನೊಂದು ಸಾರಿ ಹುಡುಕು, ನನಗೆ ಮಾಡೋಕ್ಕೆ ತುಂಬ ಕೆಲಸ ಇದ್ದಾವೆ. ಗೋ ಯಾ, ಚೆಕ್ ಯುವರ್ ಸೆಲ್ಫ್ ಒನ್ಸ್, ಐ ಹ್ಯಾವ್ ಲಾಟ್ ಆಫ್ ವರ್ಕ್ ಹಿಯರ್. ಗೋ ಯಾ, ಚೆಕ್ ಯುವರ್ ಸೆಲ್ಫ್ ಒನ್ಸ್, ಐ ಹ್ಯಾವ್ ಲಾಟ್ ಆಫ್ ವರ್ಕ್ ಹಿಯರ್. ಆಯ್ತು ಬಿಡು, ನಾನೇ ಹುಡ್ಕೋತೀನಿ, ಯಾಕೆ ಗೊಣಗ್ತೀಯಾ ಅಂತ ಮಗ ಹೇಳ್ತಾನೆ. ಹಾ, ಐ ವಿಲ್ ಸರ್ಚ್ ಇಟ್. ವೈ ಆರ್ ಯು ಓಸಿಫರೇಟಿಂಗ್? ಯಾಕೋ ಅತಿ ಆಯ್ತು ಕಣೋ ನಿಂದು. ಹೇ, ಯು ಆರ್ ಆ್ಯಕ್ಟಿಂಗ್ ಓವರ್ ಯಾ. ಹೇ, ಯು ಆರ್ ಆ್ಯಕ್ಟಿಂಗ್ ಓವರ್ ಯಾ ಅಂತ ತಾಯಿ ಮಗನ್ಗೆ ಹೇಳ್ತಾಳೆ. ಏನು ಇಲ್ಲ ಅಮ್ಮ, ಸುಮ್ಮನೆ ತಮಾಷೆಗಷ್ಟೇ. ನಥಿಂಗ್ ಮಮ್ಮಿ, ಸಿಂಪ್ಲಿ ಕಿಡ್ಡಿಂಗ್ ಯು. ನಥಿಂಗ್ ಮಮ್ಮಿ, ಸಿಂಪ್ಲಿ ಕಿಡ್ಡಿಂಗ್ ಯು. ಸರಿ ಆಯ್ತು ಬಾ, ಚಾ ರೆಡಿ ಮಾಡಿದ್ದೀನಿ. ಓಕೆ ಕಮ್ ಸೂನ್, ಯುವರ್ ಟೀ ಈಸ್ ರೆಡಿ. ಓಕೆ ಕಮ್ ಸೂನ್, ಯುವರ್ ಟೀ ಈಸ್ ರೆಡಿ. ಇಲ್ಲ ಅಂದರೆ ಅದು ತಣ್ಣಗಾಗುತ್ತೆ. ಅದರ್ವೈಸ್ ಇಟ್ ಬಿಕಮ್ಸ್ ಕೂಲ್. ಅದರ್ವೈಸ್ ಇಟ್ ಬಿಕಮ್ಸ್ ಕೂಲ್. ಮತ್ತೆ ಮಗು ಹೇಳ್ತಾನೆ, ಕೊಡು ಮತ್ತೆ. ಹಾಂ, ಗಿವ್ ಮಿ ಟೀ. ಅಥವಾ ಈ ಥರನೂ ಹೇಳ್ಬೋದು, ಗಿವ್ ಇಟ್ ಟು ಮೀ, ಗಿವ್ ಇಟ್ ಟು ಮೀ ಆರ್ ಗಿವ್ ಮಿ ಟೀ. ಚಾ ಕುಡಿದ ಆದಮೇಲೆ ಉಳಿದಿರೋ ಹೋಮ್ವರ್ಕ್ ಮುಗಿಸು. ಯು ಹ್ಯಾವ್ ಟು ಫಿನಿಶ್ ರಿಮೈನಿಂಗ್ ಹೋಮ್ವರ್ಕ್ ಆಫ್ಟರ್ ಯುವರ್ ಟೀ. ಯು ಹ್ಯಾವ್ ಫಿನಿಶ್ ರಿಮೈನಿಂಗ್ ಹೋಮ್ವರ್ಕ್ ಆಫ್ಟರ್ ಯುವರ್ ಟೀ ಅಂತ ತಾಯಿ ಮಗನಿಗೆ ಹೇಳ್ತಾಳೆ. ಅಮ್ಮ ನಾನು ನಿನ್ನೆ ರಾತ್ರಿನೇ ಎಲ್ಲ ಮುಗಿಸಿದ್ದೀನಿ ಅಂತ ಮಗು ಹೇಳ್ತಾನೆ. ಮಮ್ಮಿ ಐ ಫಿನಿಶ್ಡ್ ಆಲ್ ಲಾಸ್ಟ್ ನೈಟ್ ಇಟ್ ಸೆಲ್ಫ್. ಮಮ್ಮಿ ಐ ಫಿನಿಶ್ಡ್ ಆಲ್ ಲಾಸ್ಟ್ ನೈಟ್ ಇಟ್ ಸೆಲ್ಫ್. ತಾಯಿ ಹೇಳ್ತಾಳೆ, ಓ ನಂಗೆ ಗೊತ್ತಿಲ್ವಾ, ಅಜ್ಜಿ ಜೊತೆ ರಾತ್ರಿ ಟಿವಿ ನೋಡ್ತಾ ಕಾಲ ಕಳೆದಿದ್ದಿ. ಓ, ಐ ನ್ಯೂ ಯು ವೇಸ್ಟೆಡ್ ದ ಟೈಮ್ ವಾಚಿಂಗ್ ಟಿವಿ ವಿತ್ ಗ್ರ್ಯಾನಿ. ಐ ನ್ಯೂ ಯು ವೇಸ್ಟೆಡ್ ದ ಟೈಮ್ ವಾಚಿಂಗ್ ಟಿವಿ ವಿತ್ ಗ್ರ್ಯಾನಿ. ಆಗ ಅಜ್ಜಿ ಕೂಡ ಹೇಳ್ತಾರೆ, ನಿಮ್ಮಿಬ್ಬರ ಮಧ್ಯೆ ನನ್ನ ಯಾಕೆ ತರ್ತೀರಾ?
ವೈ ಆರ್ ಯು ಡ್ರ್ಯಾಗಿಂಗ್ ಮೀ ಬಿಟ್ವೀನ್ ಯುವರ್ ಫೈಟ್, ವೈ ಆರ್ ಯು ಡ್ರ್ಯಾಗಿಂಗ್ ಮೀ ಬಿಟ್ವೀನ್ ಯುವರ್ ಫೈಟ್ ಅಂತ ಅಜ್ಜಿ ಕೂಡ ಹೇಳ್ತಾರೆ. ಸೊ ಅವಾಗ ಅಜ್ಜಿ ಸುಮ್ಮನೆ ಇರಿ, ಗದ್ದಲ ಮಾಡಬೇಡಿ. ಗ್ರ್ಯಾನಿ ಬಿ ಕ್ವೈಟ್, ಡೋಂಟ್ ಮೇಕ್ ಬಸ್ಟಲ್. ಇಲ್ಲಿ ನಾವು ಬಸ್ಟಲ್ಗೆ ಇನ್ನೊಂದು ವರ್ಡ್ ಕೂಡ ನಾವು ಹೇಳ್ಬೋದು, ಕಮೋಷನ್. ಕಮೋಷನ್. ಗ್ರ್ಯಾನಿ ಬಿ ಕ್ವೈಟ್, ಡೋಂಟ್ ಮೇಕ್ ಕಮೋಷನ್ ಅಥವಾ ಡೋಂಟ್ ಮೇಕ್ ಬಸ್ಟಲ್, ಈ ಥರ ನಾವು ಉಪಯೋಗಿಸ್ಬೋದು. ಲೇ ಹೋಗೋ, ನೀನು ಸ್ನಾನ ಮಾಡ್ಕೊಂಡು ಬಾ, ನಾನು ತಿಂಡಿ ರೆಡಿ ಮಾಡಬೇಕು ಅಂತ ತಾಯಿ ಮತ್ತೆ ಅಲ್ಲಿಂದ ವಾಯ್ಸ್ ಬರುತ್ತೆ. ಹೇ, ಗೋ ಆ್ಯಂಡ್ ಟೇಕ್ ಯುವರ್ ಬಾತ್, ಐ ಹ್ಯಾವ್ ಟು ಪ್ರಿಪೇರ್ ಬ್ರೇಕ್ಫಾಸ್ಟ್. ಗೋ ಆ್ಯಂಡ್ ಟೇಕ್ ಯುವರ್ ಬಾತ್, ಐ ಹ್ಯಾವ್ ಟು ಪ್ರಿಪೇರ್ ಬ್ರೇಕ್ಫಾಸ್ಟ್. ಅಮ್ಮ, ನಂದು ಸ್ನಾನ ಆಯಿತು, ಇವಾಗ ತಿಂಡಿ ಕೊಡು ಅಂತ ಮತ್ತೆ ಮಗು ಸ್ನಾನ ಮಾಡಿಕೊಂಡು ಬಂದು ಕೇಳ್ತಾನೆ. ಮಾಮ್, ಐ ಬೇದ್, ಗಿವ್ ಮಿ ಬ್ರೇಕ್ಫಾಸ್ಟ್. ಮಾಮ್, ಐ ಬೇದ್, ಗಿವ್ ಮಿ ಬ್ರೇಕ್ಫಾಸ್ಟ್. ಹಾಗೆ ತಾಯಿ ಮಗುವಿನ ಮಧ್ಯೆ ಕಾನ್ವರ್ಸೇಷನ್ ನಡೀತಾನೆ ಇರುತ್ತೆ. ತಾಯಿ ತಿಂಡಿ ತರ್ತಾಳೆ, ತೆಗೆದುಕೋ, ಟೇಕ್ ಯುವರ್ ಟಿಫಿನ್. ತಾಯಿ ಬ್ರೇಕ್ಫಾಸ್ಟ್ ಕೊಟ್ಟ ಮೇಲೆ ಎಲ್ರಿಗೂ ಕೇಳೋದು ಒಂದೇ ಕ್ವಶನ್ನು, ತಿಂಡಿ ಹೇಗಿದೆ? ಹೌ ಇಟ್ ಟೇಸ್ಟ್ಸ್? ಚೆನ್ನಾಗಿದೆ ಅಮ್ಮ. ಇಟ್ಸ್ ಟೇಸ್ಟಿ ಅಥವಾ ಇಟ್ಸ್ ಗುಡ್ ಅಂತ ಕೂಡ ರಿಪ್ಲೈ ಮಾಡ್ಬೋದು. ಸರಿ, ಬೇಗ ಬೇಗ ತಿಂದು ಶಾಲೆಗೆ ತಯಾರಿ ಮಾಡ್ಕೊ. ಹಾಂ, ಈಟ್ ಕ್ವಿಕ್ಲಿ ಆ್ಯಂಡ್ ಗೆಟ್ ರೆಡಿ ಟು ಸ್ಕೂಲ್. ಈಟ್ ಕ್ವಿಕ್ಲಿ ಆ್ಯಂಡ್ ಗೆಟ್ ರೆಡಿ ಟು ಸ್ಕೂಲ್. ಅಮ್ಮ, ನಾನು ಶಾಲೆಗೆ ಹೊರಟೆ. ರೆಡಿಯಾಗಿ ಬಂದು ಮಗು ಹೇಳ್ತಾನೆ, ಮಾಮ್, ಐ ಆಮ್ ರೆಡಿ ಟು ಗೋ ಸ್ಕೂಲ್. ಮಾಮ್, ಐ ಆಮ್ ರೆಡಿ ಟು ಗೋ ಸ್ಕೂಲ್. ತಾಯಿ ರಿಪ್ಲೈ ಬರುತ್ತೆ, ಒಳ್ಳೆ ಹುಡುಗ, ಹೋಗಿ ಬಾ. ಗುಡ್ ಬಾಯ್, ಲೆಟ್ಸ್ ಗೋ.